ನಾಳೆ ಸಿಎಂ ಸಿದ್ದರಾಮಯ್ಯ ಅವರು 17ನೇ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ರಂಗೋಲಿಯಲ್ಲಿ ಸಿದ್ದರಾಮಯ್ಯ ಅವರ ಬೃಹತ್ ಭಾವಚಿತ್ರ ಮೂಡಿಬಂದಿದೆ. 8,000 ಚದರ ಅಡಿಯ ಭಾವಚಿತ್ರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅರಳಿದೆ. ಕರ್ನಾಟಕದ ಭೂಪಟದ ಒಳಗೆ ಬಜೆಟ್ನ ಮುಂಗಡ ಪತ್ರ ಹಿಡಿದಿರುವಂತಹ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಗಮನ ಸೆಳೀತಾ ಇದೆ. ಯತೀಂದ್ರ ಯುವ ಬ್ರಿಗೇಡ್ ವತಿಯಿಂದ ಕಲಾವಿದ ಪುನೀತ್ ಕೈಚಳಕದಲ್ಲಿ ರಂಗೋಲಿಯಲ್ಲಿ ಭಾವಚಿತ್ರ ಮೂಡಿಬಂದಿದೆ. ಏನು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ನಾಳೆ 17ನೇ ದಾಖಲೆ ಬಜೆಟ್ನ ಮಂಡಿಸ್ತಾ ಇರೋದ ಸಂದರ್ಭದಲ್ಲಿ ಮೈಸೂರಿನ ಯತೀಂದ್ರ ಬ್ರಿಗೇಡ್ ವತಿಯಿಂದ ಮತ್ತು ಭುವನ್ ರಾಜ್ ಫೌಂಡೇಶನ್ ವತಿಯಿಂದ ಸಿದ್ದರಾಮಯ್ಯನವರ ಭಾವಚಿತ್ರವನ್ನು ಬಿಡಿಸುವುದರ ಮುಖಾಂತರ ಮೈಸೂರಿನ ಜನತೆಗೆ ಏನು ಬಜೆಟಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾ ನಾವು ಸಿದ್ದರಾಮಯ್ಯನವರಲ್ಲಿ ದಾಖಲೆ ಬಜೆಟ್ ಮಂಡಿಸ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಡಲಿ, ಬಜೆಟ್ ಮಂಡನೆಯಲ್ಲಿ ಒಳ್ಳೆಯದಾಗಲಿ ಅಂತ ಅವ್ರನ್ನ ಕೇಳ್ಕೊತೀನಿ ಸರ್. ಮೈಸೂರಿಗೆ ಏನು ರೈತರಿಗಾಗಿರ್ಬೋದು, ನಿರುದ್ಯೋಗಿಗಳ ಸಮಸ್ಯೆ ಆಗಿರ್ಬೋದು, ಮತ್ತು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಆರೋಗ್ಯದ ಬಗ್ಗೆ ಎಲ್ಲ ಕಾಳಜಿ ವಹಿಸಿ ಈ ಬಜೆಟಲ್ಲಿ ಅವರು ದಾಖಲೆ ಬಜೆಟ್ ಮಾಡ್ತಾ ಇರೋದ್ರಿಂದ ಮೈಸೂರಿಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದನ್ನು ಪೂರೈಸ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ. ದಾಖಲೆ ಬಜೆಟ್ ಇನ್ನೂ 2028 ತನಕನೂ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸಲಿ ಅಂತ ನಾನು ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತೀನಿ. ಬಸವರಾಜ್ ಬಸಪ್ಪ, KR ಬ್ಯಾಂಕ್ ಅಧ್ಯಕ್ಷ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.